ಬಿಗ್ ಬಾಸ್ ಶುರುವಾಗ್ತಿದ್ದಂಗೆ ಸದ್ದಿಲ್ಲದೆ ಮುಗಿಯುತ್ತೆ 3 ಧಾರಾವಾಹಿಗಳು. ಯಾವುವು ಸೆಪ್ಟೆಂಬರ್ನಲ್ಲೇ ಮುಗಿಯೋ ಸೀರಿಯಲ್ಸ್. ರೀಸೆಂಟ್ ಆಗಿ ಎಂಡ್ ಆಗಿತ್ತು 100 ಜನ್ಮಕ್ಕೂ. ಟಿಆರ್ಪಿ ಅಂದಾಜು ಮಾಡಿ ಮುಗಿಯೋ ಸೀರಿಯಲ್ಸ್ ಯಾವ್ಯಾವುದು? ಸೆಪ್ಟೆಂಬರ್ ಅಂತ್ಯಕ್ಕೆ ಬಿಗ್ ಬಾಸ್ ಸ್ಟಾರ್ಟ್. ಸುದೀಪ್ ಕೊಟ್ರು ಹಿಂಟ್. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಸದ್ಯದಲ್ಲೇ ಶುರುವಾಗಲಿದೆ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಬಿಗ್ ಬಾಸ್ 12 ಶೋ ಆರಂಭವಾಗುತ್ತೆ. ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಮುಂದುವರಿಯುವುದು ಫಿಕ್ಸ್ ಆಗಿದೆ. ಬಿಗ್ ಬಾಸ್ ಸಂಚಿಕೆಗಳು ಪ್ರೈಮ್ ಟೈಮ್ನಲ್ಲೇ ಟೆಲಿಕಾಸ್ಟ್ ಆಗುವುದು ಪಕ್ಕಾ. ಪ್ರೈಮ್ ಟೈಮ್ನಲ್ಲೇ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗಬೇಕು ಅಂದ್ರೆ ಈಗಾಗಲೇ ಆ ಸ್ಲಾಟ್ನಲ್ಲಿ ಪ್ರಸಾರವಾಗುವಂತಹ ಸೀರಿಯಲ್ಗಳು ಎಂಡ್ ಆಗಬೇಕು ಅಥವಾ ಶಿಫ್ಟ್ ಆಗಬೇಕು. ಹಾಗಾದ್ರೆ ಬಿಗ್ ಬಾಸ್ ಶೋ ಈ ಬಾರಿ ಅಂತ್ಯ ಕಾಣ್ತಾ ಇರುವ ಸೀರಿಯಲ್ಗಳು ಯಾವ್ಯಾವುದು? ರಾಮಾಚಾರಿ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗಲಿದೆಯಂತೆ. ಅಂತೆ ಕಂತೆ ಈಗಾಗಲೇ ಕಿರುತೆರೆ ವಲಯದಲ್ಲಿ ಹೆಚ್ಚಾಗಿದೆ. ರಾಮಾಚಾರಿ ಧಾರಾವಾಹಿ ತಂಡ ಅಂತಿಮ ಸಂಚಿಕೆಗಳ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದೆಯಂತೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ರಾಮಾಚಾರಿ ಕತೆ ಸದ್ಯ ಸಾಗ್ತಾ ಇರುವ ದಿಕ್ಕು ನೋಡಿದ್ರೆ ಸದ್ಯದಲ್ಲೇ ಎಂಡ್ ಆದ್ರೂ ಆಗಬಹುದು ಎನ್ನಲಾಗ್ತಾ ಇದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಅಂದಹಾಗೆ ರಾಮಾಚಾರಿ ಧಾರಾವಾಹಿಯಲ್ಲಿ ರಿತ್ವಿಕ್ ಮೌನ ಗುಡ್ಡೆಮನೆ ಅಭಿನಯಿಸ್ತಾ ಇದ್ದಾರೆ. ಕರಿಮಣಿ ಎಂಡ್ ಆಗಲಿದ್ಯಾ? ಕಳೆದ ವರ್ಷವಷ್ಟೇ ಆರಂಭವಾದ ಧಾರಾವಾಹಿ ಕರಿಮಣಿ. ಅಶ್ವಿನಿ ಸ್ಪಂದನಾ ಸೋಮಣ್ಣ ನಟನೆಯ ಧಾರಾವಾಹಿ ಇದಾಗಿದ್ದು ಸದ್ಯದಲ್ಲೇ ಎಂಡ್ ಆಗಲಿದೆಯಂತೆ ಎಂಬ ಗುಸುಗುಸು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಮುಂಚೆ 9:30ಕ್ಕೆ ಕರಿಮಣಿ ಧಾರಾವಾಹಿ ಪ್ರಸಾರವಾಗ್ತಾ ಇತ್ತು. ಆದರೆ ಕಳೆದ ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ 12 ಶೋಗಾಗಿ ಕರಿಮಣಿ ಸೀರಿಯಲ್ ಪ್ರಸಾರ ಸಮಯವನ್ನ ಶಿಫ್ಟ್ ಮಾಡಲಾಗಿತ್ತು. ಈಗ ಬಿಗ್ ಬಾಸ್ ಕನ್ನಡ 12ಕ್ಕಾಗಿ ಕರಿಮಣಿ ಧಾರಾವಾಹಿಯನ್ನ ಮುಗಿಸಲಾಗಿದೆಯಂತೆ. ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ದೃಷ್ಟಿ ಬೊಟ್ಟು ಮುಕ್ತಾಯವಾಗುತ್ತಾ? ಹೌದು, ದತ್ತಾಬಾಯ್ ಹಾಗೂ ದೃಷ್ಟಿ ನಡುವಿನ ಕಥಾನಕವೇ ದೃಷ್ಟಿ ಬೊಟ್ಟು ಸೀರಿಯಲ್ ಕಥಾ ಹಂದರ. ವಿಜಯ್ ಸೂರ್ಯ, ಅರ್ಪಿತಾ ಮೋಹಿತಿ ನಟಿಸ್ತಾ ಇರುವ ದೃಷ್ಟಿ ಬೊಟ್ಟು ಧಾರಾವಾಹಿ ಸದ್ಯದಲ್ಲೇ ಶುಭಂ ಬೋರ್ಡ್ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ನಿಜವೋ ಸುಳ್ಳು ಎಂಬ ಅಧಿಕೃತ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಇನ್ನು ರಾಮಾಚಾರಿ, ಕರಿಮಣಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಗಳಿಗೆ ಲಭಿಸ್ತಾ ಇರುವ ಟಿಆರ್ಪಿ ಅಷ್ಟಕ್ಕಷ್ಟೇ ಆಗಿದೆಯಂತೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ಈ 3 ಸೀರಿಯಲ್ಗಳು ಬಾಟಮ್ 3 ಸ್ಥಾನ ಗಳಿಸಿವೆಯಂತೆ. ಟಿಆರ್ಪಿ ಆಧಾರದ ಮೇಲೆ ಈ 3 ಧಾರಾವಾಹಿಗಳನ್ನ ಎಂಡ್ ಮಾಡಲಾಗ್ತಾ ಇದೆಯಾ ಎಂಬ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಅಷ್ಟೇ ಅಲ್ಲದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಪೂಜಾ ಕಿಶನ್ ಮದುವೆ ಹೈಡ್ರಾಮಾ ನಡೀತಾ ಇದೆ. ಒಟ್ನಲ್ಲಿ ಈ ಸೀರಿಯಲ್ ಸಹ ಟಿಆರ್ಪಿಯಲ್ಲಿ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 6ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸಹ ಎಂಡ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಕಿರುತೆರೆ ವಲಯದಲ್ಲಿ ಹೆಚ್ಚಾಗಿದೆ. ಈ ಪ್ರಶ್ನೆ ಅನುಮಾನಗಳಿಗೆ ಸದ್ಯದಲ್ಲೇ ಉತ್ತರ ಅಂತೂ ಸಿಗಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.